ಇಷ್ಟು ದಿನ ಬಿಜೆಪಿ ನಾಯಕರ ಕಿತ್ತಾಟ ನೋಡ್ತಾ ಇದ್ವಿ. ಈಗ ಜಿಲ್ಲಾ ಮಟ್ಟದ ಮುಖಂಡರಲ್ಲೂ ತಿಕ್ಕಾಟಗಳು ಶುರುವಾಗ್ತಿವೆ. ಹಾವೇರಿಯಲ್ಲಿ ಜಿಲ್ಲಾ ಪಂಚಾಯತ್ನ 24 ಬಿಜೆಪಿ ಸದಸ್ಯರು ಅವಿಶ್ವಾಸ ಮಂಡಿಸಿ ಅಧ್ಯಕ್ಷರನ್ನ ಕೆಳಗಿಳಿಸಿದ್ದಾರೆ. ಹೀಗಾಗಿ ಹಾವೇರಿ ಜಿಲ್ಲಾ ಬಿಜೆಪಿಯಲ್ಲೂ ಭಿನ್ನಮತ ಭುಗಿಲೆದ್ದಂತಾಗಿದೆ. ಯಡಿಯೂರಪ್ಪ ಹಾಗೂ ಈಶ್ವರಪ್ಪ ಬಣದ ಸಮರ ಈಗಾಗಲೇ ಜಗಜ್ಜಾಹೀರಾಗಿದೆ. ಈಗ ಜಿಲ್ಲಾ ಮಟ್ಟದ ಮುಖಂಡರ ಸರದಿ. ಈಶ್ವರಪ್ಪ ಬಣದಲ್ಲಿ ಗುರುತಿಸಿಕೊಂಡಿರುವ ಹಾವೇರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಓಲೇಕರ್ ಸೀಟಿಗೆ ಬಿಜೆಪಿ ಬಣ ರಾಜಕೀಯ ಕುತ್ತು ತಂದಿದೆ. ಯಡಿಯೂರಪ್ಪ ಬಣದಲ್ಲಿ ಗುರುತಿಸಿಕೊಂಡಿರುವ 24 ಬಿಜೆಪಿ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿ ಮಂಜುನಾಥ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದಾರೆ. ಕಳೆದ 1 ತಿಂಗಳಿಂದ ಹಾವೇರಿ ಬಿಜೆಪಿಯಲ್ಲಿ ಗುದ್ದಾಟಗಳು ನಡೆಯುತ್ತಲೇ ಇದ್ದವು. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಸೂಚನೆಯಂತೆ ಮಂಜುನಾಥ್ ಓಲೇಕರ್ ಜನವರಿ 25ರಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆದರೆ ರಾಜೀನಾಮೆ ಅಂಗೀಕಾರಕ್ಕೆ ಮೊದಲೇ ಯಡಿಯೂರಪ್ಪ ಬಣದ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಮಂಜುನಾಥ್, ಇದರ ಹಿಂದೆ ರಾಣಿಬೆನ್ನೂರು ಶಾಸಕ ಜಿ ಶಿವಣ್ಣರ ಕೈವಾಡವಿದೆ ಅಂತ ಆರೋಪಿಸಿದ್ದಾರೆ. ರಾಣಿಬೆನ್ನೂರು ತಾಲೂಕಿನ ಶಾಸಕರು ಯಾವ ಶಾಸಕರು ಅವನನ್ನು ಉಳಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನ, ನನ್ನ ತಾಲೂಕಿನವನು ಇವನೊಬ್ಬನೇ ಇರೋದು, ಇವನು ಉಳಿಲಿ ಅಂತ ಹೇಳಬೇಕಾಗಿತ್ತು. ಅವರೇ ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅಂತ ಸವಾಲು ಹಾಕಿದ್ದನ್ನು ಇಡೀ ಜಿಲ್ಲೆ ಜನತೆನೂ ಗೊತ್ತಾಗಿದೆ. ಅದನ್ನು ಈಗಲೂ ಹೇಳ್ತೀನಿ ನಾನು, ಯಾಕಂತ ಹೇಳಿದ್ರೆ ಅವರೇ ಅದಕ್ಕೆ ಪುಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಯಡಿಯೂರಪ್ಪ ಬೆಂಬಲಿತ ಉದಾಸಿ ಬಣದ ಸುಜಾತ ಅಥವಾ ಸಾವಿತ್ರಿ ಅವರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಗದ್ದುಗೆಗೇರಿಸಲು ಭಾರಿ ಕಸರತ್ತು ನಡೆಯುತ್ತದೆ. ಒಟ್ಟಿನಲ್ಲಿ ಹಾವೇರಿ ಜಿಲ್ಲಾ ಪಂಚಾಯತ್ನಲ್ಲೂ ಬಿಜೆಪಿ ಮುಖಂಡರ ಗುದ್ದಾಟ ಜೋರಾಗಿದ್ದು, ಇದು ಯಾವ ಮಟ್ಟಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಕ್ಯಾಮರಾಮನ್ ರಾಜು ಜೊತೆ ಸುರೇಶ, ಸುವರ್ಣ ನ್ಯೂಸ್ 24/7 ಹಾವೇರಿ. ವ್ಯಕ್ತಿಯೋರ್ವ ಆಟೋ ಡ್ರೈವರ್ ಬಳಿ ಬಂದು ಕುಡಿಯೋಕೆ ಹಣ ಕೇಳಿದ್ದಾನೆ. ಆಟೋ ಡ್ರೈವರ್ ಹಣ ಕೊಡಲ್ಲ ಅಂದಿದ್ದಕ್ಕೆ ಸಿಟ್ಟಿಗೆದ್ದಿದ್ದಾನೆ. ಕೋಪಗೊಂಡ ವಿನೋದ್ ಎಂಬಾತ ಬಾಲುನ ಆಟೋಗೆ ನಡು ರಸ್ತೆಯಲ್ಲೇ ಬೆಂಕಿ ಇಟ್ಟಿದ್ದಾನೆ. ಈ ಘಟನೆ ನಡೆದದ್ದು ಕಾರವಾರದ ಕೋಡಿಬಾಗ್ ರಸ್ತೆಯ ಅಮೃತ ಹೋಟೆಲ್ ಬಳಿ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಬೆಂಕಿ ಆರಿಸಲು ಯತ್ನಿಸಿದ್ದಾದರೂ ಅಷ್ಟೊತ್ತಿಗೆ ಆಟೋ ಸಂಪೂರ್ಣ ಸುಟ್ಟು ಕರಕಲಾಗಿತ್ತು. ಈ ಹಿಂದೆ ಕೂಡ ವಿನೋದ್ ಹಲವರಿಗೆ ಹೀಗೆ ಕಿರಿಕ್ ಮಾಡಿ ತೊಂದರೆ ಕೊಟ್ಟಿದ್ದ. ಆಟೋಗೆ ಬೆಂಕಿ ಹಚ್ಚಿ ಪರಾರಿಯಾಗಲು ಯತ್ನಿಸಿದಾಗ ಸಾರ್ವಜನಿಕರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ನಾನು ಅವನು ಬಂದು 500 ರೂಪಾಯಿ ಕೊಡಂತ ಹೇಳಿದ್ರು. ನಾ ವಿನೋದ್ ಬರ್ಕೊಂಡು 500 ರೂಪಾಯಿ ಕೊಡ್ಕೊಂಡು ಬಂದಿದ್ದ. ನಾ ಇಲ್ಲ ಅಂತೆ. ನನಗೆ ಹೊಡೆದ ಊಟ ಮಾಡಲಿಕ್ಕೆ ಕೊಡೋಣ ಇಲ್ಲ ಅಂತೆ. ನನಗೆ ಹೊಡೆದ ಇಲ್ಲಿ ನಾವು ಓಡೋದೆ. ಆಮೇಲೆ ರಿಕ್ಷಾ ಮೇಲಿತ್ತು, ಅವನೇ ರಿಕ್ಷಾ ತಗೊಂಡು ಇಲ್ಲಿ ಬಂದು ಬೆಂಕಿ ಹಾಕಿದ್ದಾನೆ. ಇನ್ನು ಎಲ್ಲ ದಾಖಲೆ ಪತ್ರಗಳು ಸರಿ ಇದ್ದಾಗಲೇ ಸಾಲ ಕೊಡೋಕೆ ಬ್ಯಾಂಕ್ಗಳು ಹಿಂದೆ ಮುಂದೆ ನೋಡ್ತವೆ. ಜೊತೆಗೆ ನೂರಾರು ಷರತ್ತುಗಳು ಬೇರೆ. ಬ್ಯಾಂಕ್ಗಳು ಬದುಕಿರೋರಿಗೆ ಸಾಲ ನೀಡೋದೇ ಕಷ್ಟ. ಅಂತಹದ್ರಲ್ಲಿ ಸತ್ತವರ ಹೆಸರಿಗೆ ಸಾಲ ನೀಡುತ್ತೆ ಅಂದ್ರೆ ನಂಬ್ತೀರಾ?
ಹೌದು, ದಾವಣಗೆರೆಯ ಬ್ಯಾಂಕ್ ಆಫ್ ಬರೋಡಾ ಅಂತಹದೊಂದು ಎಡವಟ್ಟು ಮಾಡಿಬಿಟ್ಟಿದೆ. ಬದುಕಿರೋರಿಗೆ ಸಾಲ ಕೊಡೋದು ಕಷ್ಟ. ಅಂತಹದ್ರಲ್ಲಿ ಸತ್ತವರ ಹೆಸರಿನಲ್ಲಿ ಟ್ರ್ಯಾಕ್ಟರ್ ಖರೀದಿಸಲು ಸಾಲ ನೀಡಿದ್ದಲ್ಲದೆ ಸಾಲ ವಸೂಲಿಗೆ ದಾವಣಗೆರೆಯ ಬ್ಯಾಂಕ್ ಆಫ್ ಬರೋಡಾ ನೋಟಿಸ್ ಕೂಡ ಜಾರಿ ಮಾಡಿದೆ. ಬ್ಯಾಂಕ್ ಆಫ್ ಬರೋಡಾ ಸತ್ತವರ ಹೆಸರಿಗೆ ಸಾಲ ಕೊಟ್ಟಿದೆ. ಹೊನ್ನೂರಿನ ಮುಪ್ಪಿನಪ್ಪನಿಗೆ 5,20,000 ರೂಪಾಯಿ ಟ್ರ್ಯಾಕ್ಟರ್ ಸಾಲ ಕೊಟ್ಟಿದೆ. ಮುಪ್ಪಿನಪ್ಪ ಬ್ಯಾಂಕಿಗೆ ತಪ್ಪು ಮಾಹಿತಿ ಕೊಟ್ಟು ಮೋಸ ಮಾಡಿದ್ದಾನೆ. ರಾಮವ್ವಳ ಜಮೀನನ್ನ ಅಡಮಾನವಿಟ್ಟು ಸಾಲ ತಗೊಂಡಿದ್ದಾನೆ. ವೃದ್ಧಾಪ್ಯ ವೇತನ ಕೊಡಿಸ್ತೀನಿ ಅಂತ ಎಲ್ಲ ದಾಖಲೆಗಳಿಗೆ ರಾಮವ್ವಳ ಗಂಡನ ಸಹಿ ತಗೊಂಡು ಮೋಸ ಮಾಡಿದ್ದಾನೆ. ರಾಮವ್ವಳ ಹೆಸರಲ್ಲಿ 5 ಎಕರೆ ಜಮೀನಿದೆ. ಅದನ್ನ ಅಡಮಾನ ಇಟ್ಕೊಂಡು 2006-7ರಲ್ಲಿ ಬ್ಯಾಂಕ್ ಸಾಲ ಮಂಜೂರು ಮಾಡಿದೆ. ವಿಚಿತ್ರ ಅಂದ್ರೆ 2004ರಲ್ಲೇ ರಾಮವ್ವ ಸತ್ತು ಹೋಗಿದ್ದಾರೆ. ಈ ದಾಖಲೆಯನ್ನ ಪರಿಶೀಲಿಸದೆ ಬ್ಯಾಂಕ್ ಸಾಲ ಮಂಜೂರು ಮಾಡಿ ಬ್ಯಾಂಕ್ ಆಫ್ ಬರೋಡಾ ಎಡವಟ್ಟು ಮಾಡಿದೆ. ಮುಪ್ಪಿನಪ್ಪ ಸಾಲ ತೀರಿಸಿಲ್ಲ ಅಂತ ರಾಮವ್ವನ ಕುಟುಂಬದವರಿಗೆ ನೋಟಿಸ್ ಕಳಿಸಿದೆ. ಬ್ಯಾಂಕ್ನ ಎಡವಟ್ಟಿನಿಂದ ರಾಮವ್ವನ ಮಕ್ಕಳು ಕಂಗಾಲಾಗಿದ್ದಾರೆ. ಟ್ರ್ಯಾಕ್ಟರ್ 5,75,000 ರೂಪಾಯಿ ಸಾಲ ತಗೊಂಡಿದ್ದಾರೆ ಈ ವಜ್ಜನ ಹೆಸರಲ್ಲಿ, ನಮ್ಮ ತಂದೆ ಹೆಸರಲ್ಲಿ. ಅಂದ್ರೆ 5 ಎಕರೆ ಜಮೀನನ್ನು ಅವ್ರ ಹೆಸರ ಖಾತೆಯಲ್ಲಿಲ್ಲ. ಅದು ಬೇರೆ ಅಂತಮೂಲ ಪಾಲಲ್ಲಿದೆ. ಮೇನ್ ಖಾತೆದಾರ ಅಂದ್ರೆ ರಾಮವ್ವ ಗುರಪ್ಪ. ಅವ್ರ ಖಾತೆದಾರನ ಬಿಟ್ಟು ಈ ವಜ್ಜನ ಕರ್ಕೊಂಡು ಹೋಗಿ ಒಬ್ಬರನ್ನೇ ಸೈನ್ ಹಾಕ್ಸ್ಕೊಂಡು ಈ ತರ ಮೋಸ ಮಾಡಿದ್ದಾರೆ ಸರ್ ಬ್ಯಾಂಕ್ನವರು. ಈಗ ದಾಖಲೆ ನೋಡದೆ ಮಾಡಿರೋ ತಪ್ಪನ್ನ ಬ್ಯಾಂಕ್ ಮ್ಯಾನೇಜರ್ ಒಪ್ಪಿಕೊಂಡಿದ್ದಾರೆ. ರಾಮವ್ವನ ಮಕ್ಕಳಿಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡುವುದಾಗಿ ಹೇಳಿದ್ದಾರೆ. ಆಯ್ತಪ್ಪ, ಇದು ನಾನು ಇಲ್ಲದಾಗ 2006-7 ಕೇಸ್ ಇದೆ. ಆವಾಗ ನಾವು ಶಾಂಕ್ಷನ್ ತರಕ್ಕೆ ನಾನು ಇರಲಿಲ್ಲ, ಬೇರೆ ಇದ್ದು ನಾನು ಗಮನಕ್ಕೆ ತಂದ್ರಲ್ಲ ನೀವು. ನಾನೇನಂದ್ರೆ ಇದನ್ನು ಪರಿಶೀಲನೆ ಮಾಡಿ ಇದೇನು ಅಕಸ್ಮಾತ್ ಇದೇನಾದ್ರು ಇದ್ರೆ ತಪ್ಪಿದ್ರೆ ಗ್ಯಾರಂಟಿ ನಿಮಗೆ ನಾಳೆನೇ ಕೊಡ್ತೀನಿ ಅಂತ ಹೇಳಿ ಕಳಿಸಿದ್ವಿ. ಇವತ್ತು ಬೆಳಿಗ್ಗೆ ಬಂದಾಗ ನಮ್ಮ ಇವ್ರನ್ನ ಕೊಡ್ತೀರಿ, ಡೆಫಿನೆಟ್ಲಿ ಕೊಡ್ತೀನಿ. ಏನೇ ಆಗ್ಲಿ ಬ್ಯಾಂಕ್ ಅಧಿಕಾರಿಗಳು ಸ್ವಲ್ಪ ಎಚ್ಚರ ವಹಿಸಿದ್ರೆ ಹೀಗಾಗ್ತಾ ಇರಲಿಲ್ಲ. ರಾಜಪ್ಪ ಸುತ್ತೂರ್, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ಪ್ರೀತಿಸಿ ಮದುವೆ ಆದವಳು ಈಗ ಬೀದಿಗೆ ಬಿದ್ದಿದ್ದಾಳೆ. ನನಗೆ ನನ್ನ ಗಂಡ ಬೇಕು, ಗಂಡನ ಮನೆಯಲ್ಲಿ ಇರಬೇಕು ಅಂತ ಬಂದವಳನ್ನ ಆಕೆಯ ಮಾವ ಮನೆಯೊಳಗೆ ಸೇರಿಸ್ಕೊಂಡಿಲ್ಲ. ಏನೇ ಆದ್ರೂ ಇಲ್ಲಿಂದ ಕದಲಲ್ಲ ಅಂತ ಗಂಡನ ಮನೆ ಮುಂದೆಯೇ ಧರಣಿ ಕೂತಿದ್ದಾಳೆ ಚಿತ್ರದುರ್ಗದ ಕೋಮಲ. ಹಾಗಾದ್ರೆ ಆಗಿದ್ದೇನು? ಡೀಟೇಲ್ ನೋಡಿ ಈ ಸ್ಟೋರಿಲಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಮುಚ್ಚಗುಂಟೆಯ ಕೋಮಲ ಮತ್ತು ತಿಪ್ಪೇಸ್ವಾಮಿ 6 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ವರದಕ್ಷಿಣೆ ಕೊಡಲ್ಲ ಅನ್ನೋ ಕಾರಣಕ್ಕೆ ತಿಪ್ಪೇಸ್ವಾಮಿ ಪೋಷಕರು ಮದುವೆಗೊಪ್ಪಿರಲಿಲ್ಲ. ಹಾಗಾಗಿ 1 ತಿಂಗಳ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಕೋಮಲ ತಿಪ್ಪೇಸ್ವಾಮಿ ಮದುವೆಯಾಗಿದ್ರು. ಬಳಿಕ ಇಬ್ಬರು ಗಾರೆಹಟ್ಟಿಯಲ್ಲಿ ವಾಸ ಮಾಡ್ತಿದ್ರು. ಈಗ ತಿಪ್ಪೇಸ್ವಾಮಿ ಆತನ ಮನೆಗೆ ಹೋದ. ಆದರೆ ಕೋಮಲಳನ್ನ ಮಾತ್ರ ಆಕೆಯ ಮಾವ ಮನೆಯೊಳಗೆ ಬಿಡಿಸಿಕೊಳ್ಳಿಲ್ಲ. ಗಂಡ ಮತ್ತು ಮಾವ ಸೇರಿ ಮೈ ಮೇಲೆ ನೀರು ಸುರಿದು ಹೊರಗೆ ದಬ್ಬಿದ್ರು ಅನ್ನೋದು ಕೋಮಲ ಆರೋಪ. ತನಗೆ ಗಂಡ ಬೇಕು, ಗಂಡನ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಪಟ್ಟು ಹಿಡಿದು 4 ದಿನಗಳಿಂದ ಪ್ರತಿಭಟನೆ ಕೂತಿದ್ದಾಳೆ ಕೋಮಲ. ವಿಡಿಯೋದವ್ರು ಬಂದಿದ್ರು, ಅವ್ರ ಹತ್ರ ಚೆನ್ನಾಗೇ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಈಗ ಅದೇ ಈ ತರ ಮಾಡ್ತಿದಾರೆ ನೋಡ್ರಿ. ರಾತ್ರಿ ಇವ್ರ ಮನೆ ಹತ್ರ 3 ದಿನ ಆಯ್ತು ನಾನು ಇವ್ರ ಮನೆಗೆ ಬಂದು. ರಾತ್ರಿ ಕಟ್ಟೆ ಮೇಲೆ ಮಲ್ಕೊಂಡಿದ್ರೆ 2 ಕೊಡ ಹಾಕ್ಬಿಟ್ಟು ಚೆನ್ನಾಗಿ ರೋಡಿಗೆ ಬ್ಯಾಗ್ ಎಲ್ಲ ರೋಡಿಗೆ ಹಾಕಿ ನನಗೆ ಚೆನ್ನಾಗಿ ಅವ್ರ ಅಪ್ಪಾಜಿ ಮತ್ತೆ ನಮ್ಮ ಮನೆಯವರು ಫಸ್ಟ್ ಇಲ್ಲಿಂದ ಹೋಗು ಅಂತೇಳಿ ಕಳ್ಸಿದ್ರು ಸರ್. ನಾನು ಹೋಗ್ಲಿಲ್ಲ, ಇಲ್ಲೇ ಇದ್ದೆ. ಆದ್ರೆ ಏನೇ ಆದ್ರೂ ಮನೆಯೊಳಕ್ಕೆ ಬಿಡಿಸ್ಕೊಡಲ್ಲ, ಬೇಕಾದ್ರೆ ಬೇರೆ ಹೋಗಿ ಬದುಕಲಿ ಅಂತಿದ್ದಾರೆ ಕೋಮಲ ಮಾವ. ಇರ್ಲಿ, ಅವರು ಸಂತೋಷ ಅಲ್ಲೇ ಹೋಗಿರಪ್ಪ ಅಂತ ಮಗನಿಗೆ ಹೇಳಿದ್ರು. ಅವರಲ್ಲಿ ಅಲ್ಲೇ ಇರ್ಲಿ, ಬೇರೆ ಇರ್ಲಿ. ಅವರು ಪ್ರೀತಿಸಿ ಮದುವೆಯಾದ ಗಂಡನು ತಿರುಗಿ ನೋಡ್ತಾ ಇಲ್ಲ. ಇಂಥ ಪುರುಷಾರ್ಥಕ್ಕೆ ಮದುವೆಯಾದ್ನೋ ಗೊತ್ತಿಲ್ಲ. ಆತನನ್ನೇ ನಂಬಿ ಬಂದವಳೀಗ ಬೀದಿಗೆ ಬಿದ್ದಿದ್ದಾಳೆ. ಮದುವೆ ಮಾಡಿಸಿದ್ದ ಪೊಲೀಸರು ಈಕೆಗೆ ನ್ಯಾಯ ದೊರಕಿಸಿಕೊಡಬೇಕಿದೆ. ಕ್ಯಾಮರಾಮನ್ ಮಹದೇವ್ ಜೊತೆ ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7 ಚಿತ್ರದುರ್ಗ.
ಆತನಿಗೆ ಹೆಂಡತಿ ಮಕ್ಕಳಂದ್ರೆ ಪಂಚಪ್ರಾಣ. ಹೀಗಾಗಿ ಇದ್ದಕ್ಕಿದ್ದಂತೆ ನಾಪತ್ತೆಯಾದ ಪತ್ನಿ ಮಕ್ಕಳಿಗಾಗಿ 9 ತಿಂಗಳಿಂದ ಹುಡುಕಾಟ ನಡೆಸಿದ್ದ. ಯಾರೋ ಕಿಡ್ನಾಪ್ ಮಾಡಿರಬಹುದೆಂದು ತಲೆ ಕೆಡಿಸ್ಕೊಂಡಿದ್ದ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಬಿಜಾಪುರದ ಜಿಲ್ಲಾಧಿಕಾರಿ ಕಚೇರಿ ಉದ್ಯೋಗಿ ಸಂತೋಷ್ ಧೋಂಡಿಬಾ ಚಿತ್ರಕಾರ 9 ತಿಂಗಳ ಹಿಂದೆ ಪತ್ನಿ ಅಂಜಲಿ ಹಾಗೂ 2 ಮಕ್ಕಳೊಂದಿಗೆ ಮಾರುಕಟ್ಟೆಗೆ ಹೋಗಿದ್ರು. ಈ ವೇಳೆ ಅಂಜಲಿ ಹಾಗೂ ಮಕ್ಕಳು ಇದ್ದಕ್ಕಿದ್ದಂತೆ ಕಾಣೆಯಾಗ್ಬಿಟ್ಟಿದ್ರು. ಹೀಗಾಗಿ ಸಂತೋಷ್ ಬಿಜಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಪತ್ನಿಗಾಗಿ ಹುಡುಕಾಟ ನಡೆಸ್ತಾ ಇದ್ರು. ಪೊಲೀಸರು ಕೂಡ ಜಾಲಾಟ ನಡೆಸಿ ಈಗ ಅಂಜಲಿ ಹಾಗೂ ಮಕ್ಕಳನ್ನ ಕರೆ ತಂದಿದ್ದಾರೆ. ಅಂಜಲಿ ಪತ್ತೆ ನಂತರ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಅಂಜಲಿ ಸ್ವಇಚ್ಛೆಯಿಂದ ತನ್ನ ಪ್ರಿಯಕರ ಕುಂದಾಪುರ ಮೂಲದ ಮನೋಹರ್ ಪೂಜಾರಿಯೊಂದಿಗೆ ಓಡಿ ಹೋಗಿದ್ದಳೆಂದು ಗೊತ್ತಾಗಿದೆ. ಮನೋಹರ್ನ ಜೊತೆ ಬೆಂಗಳೂರಿನ ವಸತಿ ಗೃಹವೊಂದರಲ್ಲಿ ತಂಗಿದ್ದಾಗ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಆದರೆ ಈಗ ರಾಗ ಬದಲಿಸಿರುವ ಅಂಜಲಿ ಮನೋಹರ್ ನನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗಿದ್ದನೆಂದು ಆರೋಪಿಸ್ತಾ ಇದ್ದಾಳೆ. ಅವ್ರು ಕುಡ್ಕೊಂಬಂದು ಗಲಾಟೆ ಮಾಡೋದು, ಅವ್ರ ಅತ್ತೆ ಗಲಾಟೆ ಮಾಡ್ತಾರೆ, ಅದು ಇದು ಏನೇನೇನೇನೋ ಹೇಳ್ತಾ ಇದ್ಲು. ನಾನಾದ್ರೂ ಸುಧಾರಿಸ್ಕೊಂಡು ಹೋಗು ಅಂತ ಹೇಳಿ ಸಾಕಾಯ್ತು. ಅದು ಆಗೋದಿಲ್ಲ, ಲಿಮಿಟ್ ಕ್ರಾಸ್ ಆಗಿದೆ ಅಂತ ಹೇಳಿ ಹೇಳಕ್ ಸ್ಟಾರ್ಟ್ ಮಾಡಿಲ್ಲ. ಮೊನ್ನೆ ರೀಸೆಂಟಾಗಿ ನಾನು ಇಲ್ಲಿಂದ ಕರ್ಕೊಂಡು ಹೋಗೋ 1 ವಾರ ಮುಂಚೆ ಈ ಸಂಡೇ ಬಂದು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ಸಾಯ್ತೀನಿ ಆ ರೀತಿ ಇದು ಮಾಡ್ತಾ ಇದ್ಲು. ಬಟ್ ನನ್ನ ಲೈಫಲ್ಲಿ ಅವಳೊಬ್ಳೇನೆ. ನಾನು ಅಷ್ಟು ಅವಳು ಲವ್ ಮಾಡಿ 6 ವರ್ಷ ಆಯಿತು. ಮದುವೆಯಾಗಿ 4 ವರ್ಷ ಆಯಿತು. 2 ಮಕ್ಕಳಾದ್ರೂ ಕೂಡ ನನ್ನ ಆರ್ಟಿಗೆ ಬೇರೆ ಯಾವ ಹುಡುಗಿನೂ ಬಂದಿಲ್ಲ. ನನಗೆ ಅವಳ ಮೇಲಿರೋ ಪ್ರೀತಿ ಯಾವುದು ಕಡಿಮೆ ಆಗಿಲ್ಲ. ಇನ್ ಕೇಸ್ ಅವಳಿಗೂ ಕೂಡ ನನ್ನ ಮೇಲಿರೋ ಪ್ರೀತಿ ಹಂಗೆ ಇದೆ ಅಂತ ನಾನು ಅನ್ಕೊಂತೀನಿ. ಎಷ್ಟು ದಿನ ಆದ್ರೂ ನಾನು ಈ ಪ್ರೀತಿ ಮುಂದೆನೂ ಕೂಡ ಇಟ್ಕೊಂತೀನಿ, ಅದರಲ್ಲಿ ಡೌಟೇ ಇಲ್ಲ. ಮಿಸ್ ಕಾಲ್ ಮೆಸೇಜ್ ಬಂದಿದ್ರಲ್ಲಿ ಗೊತ್ತಿ. ಅದಾಗ ನಾ ಪದೇ ಅವರೇ ಫೋನ್ ಮಾಡ್ತಿದ್ರು, ಮೆಸೇಜ್ ಮಾಡ್ತಿದ್ರು. ನೀ ಬಾ ಅಂತ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ರು. ಅವರೇ ಕರ್ಕೊಂಡು ಹೋಗಿರೋ ನೀವು ಹೋಗಿರೋ? ಅವರೇ ಕರ್ಕೊಂಡು ಹೋಗಿದ್ರು. ಇಲ್ಲ ಅವರೇನಂತಾರೆ ಮೊದಲನೇ ಮಿಸ್ ಕಾಲ್ ಹೋಗಿತ್ತು ಅಂತ ಹೇಳ್ತಾರೆ. ಒಂದು ಮಿಸ್ ಕಾಲ್ ಬೈ ಮಿಸ್ಟೇಕ್ ಹೋಗಿದ್ರು. ಪದೇ ಫೋನ್ ಮಾಡ್ಕೊಂಡು ಒತ್ತಾಯ ಮಾಡಿದ್ರು. ಇಲ್ಲ ಪದೇ ನೀವೇ ಫೋನ್ ಮಾಡಿ ನೀವೇ ಇದು ಮಾಡಿಲ್ಲ. ಮತ್ತೆ ಅವರು ಹೇಳ್ತಾರೆ ಪದೇ ನಾನು ಫೋನ್ ಮಾಡಿಲ್ಲ, ಅವರೇ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಮಾಡಿ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ರು. ನೀವೇನ ನೀನು ಕರ್ಕೊಂಡು ಹೋಗ್ಲಿಕ್ಕಂದ್ರೆ ನಾನು ಏನಾದ್ರು ಇಲ್ಲ ಆ ಥರ ನಾನು ಏನು ಹೇಳಿಲ್ಲ. ಮಾಡ್ಕೊತೀನಿ ಅಂತ ಮೆಸೇಜ್ ಮಾಡಿದ್ರಿ ಅಂತ. ನಾನು ಹೇಳಿಲ್ಲ ಆ ಥರ. 6 ವರ್ಷದಿಂದ ನಿಮ್ಗೆ ಲವ್ ಆದಂತ ಅದು ನಿಜಾನ ಸುಳ್ಳು? ಅದು